ಹೋಗುವ ಕಾರ್ಯ ಜಯವಾಗಲೆಂದು ಜಯದ ಅರತಿಯನ್ನು ಮಾಡಿದನು. ಜಾಗೃತಿಯಿಂದ ಹೋಗಿ ಸದಾಶಿವನನ್ನ ಗೆದ್ದು ಬಾ ಪುತ್ರ ಸದಮನ ಗಾತ್ರ. ಆ ಊರ ತಾಯಿ ನಿನ್ನ ಇಷ್ಟದಂತಾಗಲಿ ಮಾತೆ. ರತಿದೇವಿ ರತಿದೇವಿ ಮನೆಯಲ್ಲಿದ್ದರೆ ನಾವಕರು ಬಂದಿರುವವರೆಂದು ತಿಳಿಸ ಈ ಸೇವಕ ಇಂದ ಇಷ್ಟು ಗೊತ್ತಾಗಲಿ ದೇವ ಮಹಾನುಭಾವ. ರತಿದೇವಿ ದೀರ್ಘ ಸುಮಂಗಲಿಗೆ ಬಾಳಮ್ಮ. ರತಿದೇವಿ ದೀರ್ಘ ಸುಮಂಗಲಿಯಾಗಿ ಸುದ್ದಿ ಎತ್ತಲಿಂಗ ಬಂದಿರದಾವ ಸಂಚಾರ ಮಾಡದಿರಿ ಎಲ್ಲವೂ ಕ್ಷೇಮವೇನು ಇರುವರ್ಯ ತೇಳು ಮುಂದಿನ ಸಾತುರ್ಯ. ತಾತ ಅಮ್ಮ ರತಿದೇವಿ ಈ ರೀತಿ ಮುಚ್ಚು ಮರೆ ಮಾಡದಂತೆ ಯಾವ ವಿಚಾರವನ್ನ ಹೇಳಬೇಕೆಂದು ಮನದಲ್ಲಿ ಇರುವರೋ ಆ ವಿಚಾರವನ್ನು ಹೇಳಿ ತಾತ ತಿಳಿಸಿ ಈಗಿನ ಬೇಕು. ಅಮ್ಮ ತಾಯಿ ತಾತ ಯಾರ ಕ್ಷೇಮ ಸಮಾಚಾರವನ್ನು ತೆಗೆದುಕೊಂಡು ನೀನೇನು ಮಾಡುತ್ತೆ? ನಿನ್ನ ಕ್ಷೇಮವನ್ನು ನೀನೇ ನೋಡಿಕೊ. ತುಡುತ್ತಿರುವ ಮನೆ ಆರಿಸುವುದು ಬಿಟ್ಟು ಮತ್ತೊಬ್ಬರ ಮನೆ ದೀಪ ಹಚ್ಚುವ ಕೆಲಸ ಮಾಡಬೇಡಮ್ಮ. ಓ ರತಿದೇವಿ. ತಾತ ಅಮ್ಮ ರತಿದೇವಿ ಅಂತ ಕಾರ್ಯವನ್ನು ನಾನೇನು ಮಾಡ್ರಿ? ಅಮ್ಮ ರತಿದೇವಿ ತಾತ ಹೇಳಿದನು ಕೇಳು. ಇದ್ದ ಸಂಗತಿಯನ್ನು ಎನ್ನ ಮುಂದೆ ಬಿಚ್ಚಿ ಹೇಳುವಂತಾಗಿ ಸ್ವಾಮಿ ಸಜ್ಜನ ಪ್ರೇಮಿ. ನಿನ್ನ ಪತಿಯಾದ ಮನ್ಮಥನು ಶಿವನ ತಪೋಭಂಗ ಮಾಡಲಿಕ್ಕೆ ಕೆಟ್ಟ ರುಕ್ಮಿಣಿಯರು ವೀಳಮಂಗಿ ಕೊಟ್ಟಿದ್ದಾರೆ. ಶಿವನ ಕೋಪಾಗ್ನಿಯಿಂದ ಮನ್ಮಥನು ಬೂದಿಯಾದರೆ ಮತ್ತಪ್ಪ ಮಗನನ್ನು ನೋಡಬಹುದೆಂಬ ಅವರದು ಬಲುಧೈರ್ಯ ತಾಯಿ, ಬಲುಧೈರ್ಯ. ಶಿವನಂ ಕಣಿಕಿದರೆ ನಿನ್ನ ಗಂಡ ಉಳಿದಾನೆ, ತಿರುಗಿ ಗಂಡನಂ ಕಂಡಿಯ ತಾಯಿ. ಹಸುಮಗಳಾದ ನೀನು ಕೆಟ್ಟಿಯಲ್ಲ ಎಂದು ನನ್ನೊಬ್ಬರಿಗೆ ದುಃಖವಾಗುತ್ತದೆ. ನೀನೇ ಹೋಗಿ ನಿನ್ನ ಗಂಡನಂ ತಡೆ. ಈ ಸುತ್ತಿ ನಾರದರು ತಿಳಿಸಿದನ್ನು ಹೇಳಬೇಡ ಕಂಡಿಯಾರತಿ. ನಾನು ಬರುತ್ತೇನೆ ಮಗಳೇ. ನಿನ್ನ ಇಷ್ಟದಂತಾಗಲಿ ತಾತ. ನಮೋ ನಮೋ ಪ್ರಾಣಕಾಂತಿ. ಕಾಂತ ಅದೇ ಕಾಂತಿ, ನೀನು ಹೋಗುವ ಪಯಣವಿಲ್ಲಿಗೆ ನಾನು ಹೋಗುವ ಕಾರ್ಯದ ಗಡುವು ನಿಮಗೆ ಏನು ಬೇಕು ರತಿ? ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಇಲ್ಲಂದು ಅವರು ಯಾರು ಸುಂದರಿ? ಅದೇ ಕಾಂತಿ ಹಾಗಾದ್ರೆ ಹೇಳಿದನು ಕೇಳು. ಅದೇನು ಚೆನ್ನಾಗಿ ಮಾತು. ಸುಂದರವಾದ ಅಶ್ವವನ್ನು ಹೇರಿ ನೀನು ಹೋಗುತ್ತಿರುವಂತಹ ಪಯಣವಿಲಿಗೆ ಕಾಂತ ನೋಡವಂತ. ಅಹೇ ಚಪಲಾಕ್ಷಿಯೇ, ನಿನ್ನ ರೂಪವತಿಶಯಕ್ಕೆ ಪ್ರತಿರೂಪವಿಲ್ಲವೆಂದು ಬೇಸರ ಪಡೆದು ಅಪರಮಿತ್ರ ಪ್ರೇಮಾದ್ವರ್ಧನಕ್ಕೆ ಈವ ಕಿರಣ ಪ್ರಯಾಣಾದರತಿಯೇ. ಇಂದಿನ ದಿನ ತಂದೆಯಾದ ಗೋವಿಂದನು ಆ ಜ್ಞಾನುಸಾರ ಸುಂದರವಾದ ಗಿಳಿ ತುರಂಗಗಳನ್ನು ಬಂಧಿಸಿ ಚಂದನಮ್ಮನ್ನು ಏರಿಸಿ ತ್ರೈ ಜಗಜ್ಜೀವ ಜಲಾಂಗಳಿಗೆ ದಿಗಿಲ್ದಿಲ್ಲೆನಿಪ ಗೋದಂಡನಂ ಧರಿಸಿ ಯೋಗಿಗಳ ಸುಜ್ಞಾನವನ್ನು ವಿಘ್ನವಿಲ್ಲದೆ
ಕಾವಾಗ್ನಿಂದ ಭಗ್ನ ಮಾಡುವ ಸಾರಾಗ್ರಹವನ್ನು ಹೋಗುವ ಕಾರ್ಯಗಳು ನಿನಗೇನು ಬೇಕು ರತಿ ಎನ್ನ ಮೋಹದ ಸತಿ. ಸುಂದರ ಸುಂದರ ಸುಂದರಿ, ನೀನು ಹೋಗ ವಿಚಾರವನ್ನು ಏತಕ್ಕೆ ಬೇಕೆಂದು ಕೇಳಿದ್ಯಾ? ಹೌದು ಸುಂದರಿ. ನಿನ್ನ ಸತಿಯ ಮುಂದೆ ತಿಳಿಸಬೇಕಲ್ಲವೇ? ಇಲ್ಲವೆಂದಿಲ್ಲ ಸುಂದರಿ. ಮತ್ತೆ ಯಾತಕ್ಕಾಗಿ ತಿಳಿಸುವುದಿಲ್ಲ? ಸಮಯ ಬಂದಾಗ ತಿಳಿಸುವ ಸಮಯ ಬಂದಾಗ ತಿಳಿಸುವೆ. ಹೌದು ಸುಂದರಿ. ಈಗ ಸಮಯ ಬಂದಿಲ್ಲವೇ? ಇಲ್ಲ ಸುಂದರಿ. ಪ್ರಾಣಚಾಂತ, ಅದೇ ಕಾಂತಿ. ಹಾಗಾದ್ರೆ ಹೇಳಿ ಕೇಳು. ಅದೇ ಚೆನ್ನಾಗಿರೋ ಮಾತು ಕಾಂತಿ. ಭಾರತದ ದುರದೇರ ಸುಂದರ ಪ್ರಿಯಕರ ಸೀತ ಓದುವ ವಿವರ ಭೂಲೋಕದ ಮಾವೀರ ಭಾರತದ ದುರದೇರ ಸುಂದರ ಪ್ರಿಯಕರ ಸೀತ ಓದುವ ವಿವರ. ಸುಂದರ ಸುಂದರಿ, ಪ್ರಿಯ ಪ್ರಿಯಳೇ, ಕಾಲ ಭೈರವಂತೆ ಕಿಡಿಗಂಡಗಳನ್ನು ಸಾರುತ್ತಾ ನೀನು ಹೋಗುತ್ತಿರುವಂತಹ ಪಯಣದಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಆಹೋ ಪುಲ್ಲಲೋಚನೆಯಾದ ಪಲ್ಲವಾದರೆ ತಲ್ಲಲ್ಲಿತ ಸಹಸ್ತ ಪ್ರೇಮದ ದುರ್ಭರಿತಲಂಕಾರ್ಯ ಸುಂದರಿ. ಹಾ, ತಾರಕಾಸೂರನೆಂಬ ರಕ್ಕಸನ ದಾಳಿಗೆ ನಿಲ್ಲಲಾರದೆ ಸುಮನರಸರೆಲ್ಲರೂ ವಲ್ಲಭನೆಂದು ಬಂದು ಸಲ್ಲಲ್ಲಿತ ಕಾಮನಂಬಲ್ಲಿಂದ ಶಿವನ ತಪೋಭಂಗಕ್ಕೆ ನಿಲ್ಲದೆ ಕಳೆದೆಂದು ಭಂಗಕ್ಕೆ ಒಪ್ಪಿ ಎಣ್ಣೆಗೆ ನಿಯಮವನ್ನು ಕೊಟ್ಟಿರುವರು. ಸರ್ಪವೇಣಿ ಬೀಳೆನ್ನ ಸುಂದರ ಪ್ರಿಯ ಸುಂದರ ಸುಂದರಿ, ಹಾಗಾದ್ರೆ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಒಲವಿನ ಚೆಲುವ ಹರಿಸುವ ಮನವ ನಿನ್ನ
ಕಾಂತ ಪ್ರಿಯ, ಹೇಳಿ. ನಿನ್ನನ್ನು ಬಿಟ್ಟು ನಾನು ಅರಗಳಿಗೂ ಜೀವಿಸಲಾರೆನು. ಕಾಂತ, ಕಾಂತಿ, ನೀನು ಹೋಗುವ ಪಯಣದ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಕಾಂತ ಗುಣವಂತ. ಅಯ್ಯೋ ರತಿದೇವಿ, ಯಾತಕ್ಕೆ ದುಃಖಿಸುತ್ತಿ? ನೀನು ಎನ್ನೊಡನೆ ಬರಬೇಕಾದರೆ ರಥವನ್ನೇರಿ ನಡಿ. ಬಳಿರೇಲ ಸಾರಥಿ, ಇನ್ಯಾತಕ್ಕೆ ತರ ವಸಂತನ ಕರೆಸು, ಚಂದನಂ ಬರೆಯಳು. ಶೃಂಗಾಳಿ ಬಿಳ್ಳುಗಳ ಸಂಜೀವನಿಯಂ ತರುವಂತನಾದು, ರಸದಳಿಯ ಕಬ್ಬಿನ ಧನಸಂ ನಿನಗೆ ರಥಿ, ನೀನು ಹಿಂಭಾಗಕ್ಕೆ ನಿಲ್ಲು. ಎಲೆ ಪದ್ಮಿನಿ, ಈ 4 ಜಾತಿ ಸ್ತ್ರೀಯರೇ ಯಾವತ್ತು ಇದೇ ವಿಜಯ ವಿಠಲನ ದೇವಾಲಯ ಹಿಂದಕ್ಕೆ ರಾಮನು ಸೀತಾದೇವಿಯನ್ನು ಕರೆದೊಯ್ದು ಆ ಶ್ರೀರಾಮಚಂದ್ರನ ಪಂಪಾಪತಿ ಪೂಜೆ ಮಾಡಿ ಚತುರ್ಮಾಸಕ್ಕೆ ಕುಳಿತ ದಶರಥನಂ ನೋಡಿದೀಯಾ? ಅದೇ ಕಾಂತಿ, ಕಾಂತ ಅದೇ ಕಾಂತಿ, ಸುಂದರ, ಯೋಗಾಂತರಗಳಿಂದ ಶಿವನೊಡನೆ ತಪಸ್ಸಿಗೆ ಕುಳಿತ ಮಹಾಪರ್ವತವನ್ನು ಒಪ್ಪುವ, ಯತಿಗಳ ಸಮುದಾಯದಿಂದ ಒಪ್ಪುವ ಈ ಋಷಿ ಶೋಕ ಪಂಚ ಪರ್ವತಗಳನ್ನು ನೋಡು. ಅದೇ ಕಾಂತಿ, ರಮಣ, ಅದೇ ರಮಣೆ. ಅದೇ ಕಾಂತಿ, ಕಾಂತ ಅತಿಕ ಪಂಪಾ ಕೋಟೆಗಳನ್ನು ಸುಟ್ಟು ಭಸ್ಮಕೃತ ದೈವ ಸೂರ್ಯನಾರಾಯಣ ತೀರ್ಥವನ್ನು ನೋಡು. ಭಾಗೀರಥಿ ತೀರ್ಥ, ಚಕ್ರ ತೀರ್ಥ, ಸೀತ ಸರೋವರ, ಲಕ್ಷ್ಮಣ ತೀರ್ಥ, ಭೀಮ ತೀರ್ಥ ಮೊದಲಾದ ತೀರ್ಥಗಳನ್ನು ನೋಡಿ ಧನ್ಯರಾಗು. ಅದೇ ಕಾಂತಿ, ಕಾಂತ ಇಗೋ ಇಲ್ಲಿ ಕುಳಿತಿರುವ ಮಹಾಕಾಯ ಶಿವಕುಮಾರನ ಸಚಿವಯ ಗಣಪತಿ ನೋಡಿದ್ದೀನಿ. ಕಾಂತ ಅದೇ ಕಾಂತಿ, ಸುಂದರ, ದಕ್ಷದಾರ ವೇದ ರುದ್ರನ ಮಗ ವೀರಭದ್ರನು ಈತನೇ ನೋಡು. 14 ಲೋಕಗಳು ಸಂಚರಿಸುವ ಬಸವೇಶ್ವರನೆಂಬ ನಂದಿಯ ಮಹಾಭೀಕರ ಕಾವೇರಿಯನ್ನು ನೋಡಿದೆಯ ರತೆ, ಇನ್ನು ನಾವೇ ಧನ್ಯರು, ನಮ್ಮ ಜನ್ಮಗಳು ಸಾಫಲ್ಯವಾದವು. ಅದೇ ಕಾಂತಿ, ಈ ಗೋದಾರಣದಲ್ಲಿ ಋಷಿಬೇಂದ್ರನಾದ ಅಂತಃಕರಣವಿಲ್ಲದಿದ್ದರೆ ಈ ಋಷಿಬೇಂದ್ರನನ್ನು ಪರಮೇಶ್ವರನ ಕಡೆಗೆ ದೃಷ್ಟಿಯನ್ನಿಟ್ಟು ಕುಳಿತಿರುವನಾದ್ದರಿಂದ ಆತನ ಅದೇ ಕಾಂತಿ, ಕಾಂತ ಆ ಋಷಿಬೇಂದ್ರನನ್ನು ಅಂತಃಕರಣವಿಲ್ಲದಿದ್ದರೆ ಪಂಪಾಪತಿಯ ಪೂಜೆ, ಪಂಪಾಪತಿಯ ತಪಸ್ಸುಗಳಾಗುತ್ತಿತ್ತು. ರಮಣೆ, ರಮಣ, ಸಾರಥಿ, ಇನ್ಯಾತಕ್ಕೆ ತಡ ವಸಂತನಂ ಕರೆಸು, ಚಂದನಂ ಬರೆಯಳು. ಶೃಂಗಾವಳಿ ಬಿಳ್ಳುಗಳು ಸಾರಥಿ, ವೀರ ಬೊಮ್ಮಯ ಆರ್ಭಟದಿಂದ ಬಾಣ ಪ್ರಯೋಗ ಮಾಡಿವೆ ನೋಡಲೇ ಸಾರಥಿ. ಇನ್ನು ಎಷ್ಟು ಮಾಡಬಹುದು? ನಂದೀಶ್ವರ ಬರಬೇಕು. ಪಾರ್ವತಿ, ಸಾರಥಿ ದೇವ, ಜೀವೇಶ್ವರನಾಗಿ ಸದಾಮಯನಂದನಾಗಿ ಪ್ರಲಭಾವದಿಂ ತಪೋನಿಷ್ಠೆಯಿಂದ ಯೋಗದಲ್ಲಿ ಕುಳಿತಿದ್ದರೆ ಚಿತ್ತಪ್ಪನಟನ ಗೈದು ಎಚ್ಚರಗೊಳಿಸಿದ ಆ ಭ್ರಷ್ಟನ ಸುಟ್ಟು ಭಸ್ಮೀಕೃತ ಮಾಡಿ ಇಕೋ ಆ ಭಸ್ಮಂ ಎನ್ನ ಪಡೆಯ ಧರಿಸಿರುವ ನೋಡಲೇ ಸಾರಥಿ. ಇನ್ನ ಇಷ್ಟವಂತಾಗಲಿ ಸ್ವಾಮಿ ಸಜ್ಜನ ಪ್ರೇಮಿ ರತಿದೇವಿ.
ಎನ್ನ ಪತಿಯನ್ನು ಈ ರೀತಿ ಭಸ್ಮ ಮಾಡಿದೆಯಲ್ಲ, ಎನ್ನ ಮುತ್ತೈದೆತನವನ್ನು ಕಳೆಯಲ್ಲ ನಿನಗೆ ಬಂದ ಕರ್ತವ್ಯವೇನು ದೇವ? ದೇವಿ, ಇನ್ನು ನನ್ನ ಮುತ್ತೈದೆತನವನ್ನು ಉಳಿಸೆಂದು ನಿನಗೆ ತೆರೆಗೊಡ್ಡಿ ಬೇಡಿಕೊಳ್ಳುವೆನು ದೇವ. ದೀನ ಬಾಂಧವ ಅಮ್ಮ ಮಗಳೇ ದೇವಿ, ದೇವ, ನಿನ್ನ ಪತಿಯು ಉಳಿದು ಹೋದನೆಂಬ ದುಃಖ ಮರೆತು ಬಿಡು. ಅಮ್ಮ ಮಗಳೇ, ನಿನ್ನ ಪತಿಯು ಮಾನಸಿಕನೆಂಬ ನಾಮಧೇಯದಿಂದ ನೀನು ನೆನೆಸಿದಾಗ ನಿನ್ನ ಕಣ್ಣಿಗೆ ರೂಪವನ್ನು ತೋರಿಸಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಅಮ್ಮ ಮಗಳೇ, ಸ್ವಾಮಿ, ನಿನ್ನ ಮುತ್ತೈದೆತನ ಸ್ಥಿರವಾಗಿರಲಮ್ಮ. ಅಮ್ಮ ಮಗಳೇ, ನೀನು ನಮ್ಮ ಉದ್ಯಾನವನದವರು ತಪವನ್ನು ಮಾಡುತ್ತಲಿರು. ಕೆಲವು ದಿನಗಳ ನಂತರ ಶಂಬರನೆಂಬ ದೈತ್ಯನು ಬಂದು ನಿನ್ನನ್ನು ಹಿಡಿದುಕೊಂಡು ಹೋಗುವಾಗ, ಅಮ್ಮ ಮಗಳೇ, ಭಸ್ಮವಾದ ಮೂರನೇ ಪ್ರದ್ಯುಮ್ನೆಂಬ ನಾಮಧೇಯದಿಂದ ಜನಿಸಿ ನಿನ್ನನ್ನು ಕೊಡು ನಮ್ಮ ಆರತಿ. ಯೋಚನೆ ಮಾಡಿದ ನಡೆಯಮ್ಮ, ನಿನಗೆ ಶುಭವಾಗಲಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಇವಳು ದಾರಿ ಎನ್ನ ಮಾತು ಮೀರಿ ತನ್ನ ತಂದೆಯ ಮನೆಗೆ ಹೋದವಳ ಮುಖ ಎಂದೆಂದಿಗೂ ನೋಡಬಾರದು. ಎಲ್ಲ ಸಾರಥಿ ದೇವ, ಮನ್ಮಥ ಅರಿಯುವ ಕಿಚ್ಚಿಗೆ ದಬ್ಬಿ ಬಂದಿರುವಳು. ಇವಳ ಕೊಡುವೆ ನಮಗೆ ಏತಕ್ಕೆ? ಎಲ್ಲ ಸಾರಥಿ ರಥವನ್ನು ಕೈಲಾಸಕ್ಕೆ ಒಡೆಯುವಂತರಾಗಲೇ. ನಿನ್ನ ಸಿಗುತ್ತಾಗಲಿ ದೇವಿ. ಹೇಮಂತ ರಾಜ, ಸನ್ಮುಖ ರೆಡಿಯಾಗಿರ್ಬೇಕು. ಸನ್ಮುಖ ಲೇಟ್ ಮಾಡಬಾರ್ದು. ಪಾತ್ರಧಾರಿಗಳು ಹೇಮಂತ ರಾಜ ಬರ್ಬೇಕು. ಹೇಮಂತರಾಜ ಮದುವೆ ಮಾಡಿ ದೇವ, ಮಹಾದೇವನು ಎನ್ನ ಮಗಳ ಮಾತಿನಂತೆ ಬರುತ್ತಿರುವನು. ಎಲ್ಲ ಸಾರದ ಹಿಯದರಗೊಳ್ಳಲು ಹೋಗಡಿ ಮೇಳ ತಳಗಳೊಂದಿಗೆ ಪುರೋಹಿತರೆಂಬರ ಹೇಳು. ಅಮ್ಮ ಮುತ್ತೈದಿಯರೇ, ಈಶ್ವರನಿಗೆ ಪಾರ್ವತಿಗೆ ಆ ಭಾಗ್ಯ ಸ್ನಾನ ಮಾಡಿಸಿ ಪೀತಂಬರಗಳ ಮೂಡಿಸಿ ರಂಗು ರಂಗಿನ ಮಂಗಳಾಂತರ ಮಂಗಳಾರಿದ್ಯ ಎತ್ತಿರ ಈ ಮುತ್ತೈದಿಯರು. ಅಮ್ಮ ಪಾರ್ವತಿ ದೇವಿ, ಶಿವನ ಕೊರಳಲ್ಲಿ ಮಂದಾರ ಮಾಲಿಕೆಯನ್ನು ಅಲಂಕರಿಸಿ ಮಹಾದೇವನಿಗೆ ಅಕ್ಷತಾರೋಹಣ ಮಾಡಿರಿ. ಅಪ್ತರವಂತೆ ನೀನು ಇಷ್ಟಾರ್ಥದಂತೆ ವಿವಾಹ ಕಾರ್ಯವು ನಿರ್ವಿಘ್ನವಾಗಿ ನಡೆಯಿತು. ಇನ್ನು ಆಲಸ್ಯವೇಗಕ್ಕೆ ನಮ್ಮ ಕೈಲಾಸ ವಿಲಾಸ ಮಂದಿರಕ್ಕೆ ಹೋಗೋಣವೇ? ಎಲ್ಲ ಸಾರಥಿ, ದೇವ, ಕೈಲಾಸಕ್ಕೆ ರಥವನ್ನು ಬಿಡುವಂತನಾಗಲೇ ಸಾರಥಿ. ನಿನ್ನ ಹೆಸರುಂಟಾಗಲಿ ದೇವ. ಮಹಾದೇವ ಸನ್ಮುಖ ಸನ್ಮುಖ.
ಲಂಗದವನ ಮತ್ತು ಲಂಗದವನು ಎತ್ತಾಗುತ್ತೆ ಕಾಲದ ಹುಡುಗಿರ ಸೋಲೆಯಿಂದ ಜಾಗದಲ್ಲಿ ಕಾಲದ ಬರ್ತೀರಾ ಸೋಲೆಯಿಂದ ಜಾಗದಲ್ಲಿ ಕಾಲದ ಬರ್ತೀರಾ ಲಂಗದವನು ಎತ್ತಾಗುತ್ತೆ ಕಾಲದ ಹುಡುಗಿರ ಸೋಲೆಯಿಂದ ಜಾಗದಲ್ಲಿ ಕಾಲದ ಬರ್ತೀರಾ ಸೋಲೆಯಿಂದ ಜಾಗದಲ್ಲಿ ಕಾಲದ ಬರ್ತೀರಾ ಪ್ರೇಮ ಕೈ ಕೊಟ್ಟಿರ್ತಾರೆ. ಬಂದವರ್ಗಾಂಧಿಗೆ ತೀವ್ರ ಪ್ರಭಾವ ಒಳ್ಳೆ ಉಲ್ಲೇಖ ಹೋಗಿ ದೇವಾ ದಿಗ್ಗರೆಂದು ಕರ್ಕಶಗಂಧೆಯ ಸಮುದಾಯ ಪುಟ ನೆಗೆದು ಪಟುತರ ಉಕ್ರಮ ವೀರ ಪರಾಕ್ರಮದಿಂದ ನೆಲ ಕಪ್ಪಡಿಸುವ ಮಹಾಸಮಸ್ತ ಮೆಚ್ಚಿದ ಶಕ್ತಿ ಪರಾಕ್ರಮದ ಮೊತ್ತದ ದಿಕ್ಕಾಡಿಸಿದ ತಕ್ಕ ಪರಾಕ್ರಮನೆಂದೆಬ್ಬೆಗೆ ಮಕ್ಕ ಮಾರಿದಂತೆ ಉರಿಯುವ ಶಕ್ತಿ ರಾಮಹನ್ನವ ದೇವಾ ಒಕ್ಕಲಿಕೋ ಪರಾಕ್ರಮನನ್ನ ಅಂಜದೆ ಅಳುಕದ ದಾರೆಂದು ಮಾತನಾಡಿಸುವ ನರಮಾನವ ನೀನು ದಾರಿಸುವ ಓ ದೇವ ನಾವು ದಾರುವಿಕೆಯಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಆಕಾಶಕ್ಕೆ ಕಂಬವಿಲ್ಲ ಸುಡುಗಾಡಿಗೆ ಭೇದವಿಲ್ಲ ತಾವು ಕಲಿಸಲಿಕ್ಕೆ ನಾನು ಸಾರ್ಥಿಯಾಗಿ ಬಂದಿರಲ್ಲ ನೀವು ಅಲ್ಲಿ ಕೂತು ನೆಸ್ಬಿಟ್ಟು ಸಿಗ್ತಿರಲ್ಲ ನನ್ನನ್ನು ಸುಂದರ ಸಾರಥಿ ಎಂದು ಕರೀತಾರಲ್ಲ ದೇವ ಹೇಳಬೇಕು ತಮ್ಮ ನನಗಿತವಲ್ಲ ಸಾರಥಿ ನಾವು ಯಾರೆಂದರೆ ತಾವು ದೇವ ಈ ಬ್ರಹ್ಮಾಂಡವು ಬಿರ್ರನೆ ಬಿರಿಯುವ ಎನ್ನ ಕೋರಹಲ ಅರ್ಪಾಟದ ದಬ್ಬರದ ದಬ್ಬೆಗೆ ಅಷ್ಟ ದಿಗ್ಗಜಗಳ ನಡೆದಿದವು ಬಲ ಬಲ ಸಾರಥಿ ಎಲ್ಲ ತರ ಸಂಪುಟ ತರೊಳೆಯುವ ವಜ್ರ ದಂಡ ತಳಕ್ ತಳಕ್ ಎಂಬ ಕೋಮಿಂತ್ರಿ ಅಳಕ ಚಿತ್ರಕನ ಗರ್ಜನೆಗಳ ಸಿಂಹನಾದಕ್ಕೆ ಮರ್ಮಲರಿತ ವೈರಿ ಸಮುದಾಯವು ಸಾರಥಿ ದಡರೆಂದು ಪಡೆದು ತಂಡ ಪಡಿಸುವಂತೆ ಅಡಿಗಳನ್ನು ಇಡುವ ರಭಸಕ್ಕೆ ಆ ವಿಶೇಷಣೆಯು ಎನ್ನ ಓಂಕಾರದ ಬಿಸಿ ರಭಸದ ದೆಬ್ಬೆಗೆ ಮುಹೂರ್ಜಗಂಗೋಳಗಳಿಂದ ಉಚಿತ ಪರಾಕ್ರಮಿಗಳ ದ್ವಾರದಗಳು ಬಿರ್ರನ ಬೀರಿದವು ಪಡವಿಕ್ರಮನಿಂದ ಭಾರತ ದೆಬ್ಬೆಗೆ ದೊರೆ ಹಿಂಭಾಗವಾಯಿತು ಸಪ್ತ ಸಾಗರಗಳೇ ಬಚ್ಚಿದ್ದವು ಗ್ರಹಗಳ ಒಂದಕ್ಕೊಂದು ಪಟ್ಪಟನೆಂದು ಸಿಡಿದ ಈ ವೈರಿ ಹೃದಯಾಂತರ ಧೋಲ್ಭೂರೆಂದು ಭಯ ಉತ್ಪನ್ನವಾಯಿತು ಕಾಲ ಕಂಠನ ಕರುಣೆಯನ್ನು ಪಡೆದು ಭಕ್ತರನ್ನು ಪರಿಗಣ ನೀಲ ಕಂಠನಿಗೆ ಎದುರಾದವರನ್ನು ಸುಟ್ಟಿ ಕೈ ಕಾಲುಗಳನ್ನು ಕಟ್ಟಿ ಕಾಲ ಕಂಠನ ಪಟ್ಟಣಕ್ಕೆ ಅಂಟಿಸಿದರು ಇಂತಹ ರೋಷ ಭೀಷಣ ಓರ್ಕೃತಿಯಿಂದ ಮೆರೆಯುವ ರಣರಂಗ ದೋಳ್ ಶೂರ ಶಿವಕುಮಾರ ಷಣ್ಮುಖ ಮಹಾರಾಜನೆಂದು ದಂಡನದಂತ ಜಯಭೇರಿ ನೋಡಿಸುವಂದರೆ ಆಗಲೇ ಸಾರಥಿಯೇ ಷಣ್ಮುಖ ಮಹಾರಾಜರ ಕಾಲದಲ್ಲಿ ಈ ಸಭಾಮಠಕ್ಕೆ ಬಂದ ತಾತ್ಪರ್ಯದ ದೇವ ಧೀಯತೆರಾವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈ ಶೃಂಗಾರ ತರಮಾಗಿ ವಜ್ರ ವೈಢೂರಗಳಿಂದ ಅಲಂಕೃತವಾದ ಈ ರಂಗು ಮಂಟಪಕ್ಕೆ ಒಂದು ಕೃತಾರ್ಥವೇನೆಂದರೆ ಅದೇನು ದೇವ ಜನಕನಾದ ಮಹದೇವ ಕಾಣುವ ನಿಮಿತ್ತ ಬರೋಣವಾಯಿತು ಖಂಡಿತ ತಾರಕಸುರ ಹೇಳ್ಬೇಕು
ಹನುಮಗುಡ್ಡ ರಾಮನವರು ಷಣ್ಮುಖನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರುತ್ತಾರೆ. ಐಶ್ವರ್ಯ ಮತ್ತು ಮೇಲೆ ಕಳಪ್ಪ ಷಣ್ಮುಖನೇ. ತಾರಕ ತಾರಕ ಕಂದ ಎಣ್ಣೆ ಉದ್ಭವ ಮಾಡಿದ ಕಾರಣವೇನು ಪಾರ್ವತಿನಾಥ? ಹೇಳುವಿನ ಮುಂದಿನ ಮಾತು. ಹೌದು ಕಂದ, ಹೇಳುವ ಕೇಳು. ಅದೇ ಜನಕ ನಿನ್ನ ಉದ್ಭವ ಮಾಡಿದ ಕಾರಣವೇನೆಂದರೆ ತಾರಕಾಸುರನ ಬಾಧೆಯಿಂದ ಚತುರ್ದರ್ಶನ ಭುವನಗಳೆಲ್ಲ ಅಲ್ಲೋಕಲ್ಲವಾಗಿರುವುದು. ಅಹೋ ಕಂದ, ಈ ಕ್ಷಣದಲ್ಲಿ ಹೋಗಿ ಆ ತಾರಕನ ಸಂಹರಿಸಯ ಕುಮಾರ, ಇಡೀ ನಿನಗೆ ಈ ರುದ್ರ ವಿಳಯವನ್ನು ಕೊಡುವರು. ನಡಿ ಮಗನೇ, ಅತಿ ಬಲಾನ್ವಿತನೇ. ಅಹೋ ಕಂದ, ನಿನ್ನ ಆಜ್ಞೆಯಂತೆ ಆ ದುಷ್ಟ ತಾರಕನನ್ನು ಮುಗಿಸಿ ದೇವಕಾನಿಕರಕ್ಕೆ ಮಂಗಳವನ್ನಿಟ್ಟು ಮಾಡಿದ ಮಹದೇವ ನಿನಗೆ ಜಯವಾಗಲೇ ಕಂದ. ಹೋಗಿ ಬರಪ್ಪ. ಕಿಡಿಯವನದಲ್ಲಿ ಕಟ್ಕಡಿಸಿ ಕಿಡಿಗದರಿವನ್ನು ಕರೆಸಿ ಖಡ್ಗದಿಂದ ತಾರಕನೆಂಬ ಬಂಡನ ಶಿರವಂ ಕಡೆದ ಕೆಡಹಿ ಬಲಹಂ ಕೊಡು. ನಡು ಶಕ್ತಿಯಂ ಕೊಡು. ದುರುಡನಂ ಒಕ್ಕಲಿಕ್ಕೆ ಕಟ್ಟನವನ ಶಿರವಂ ತಂದು ಪರಶಿವನ ರುಂಡ ಮಾಲೆಯನ್ನು ಧರಿಸುವನು. ಜಾಗ್ರತೆಯಿಂದ ತಾರಕನ ಕಡೆಗೆ ರಥವನ್ನು ಚೂಟಿನಿಂದ ಬಿಡುವಂತನಾಗಲೇ ಸಾರದೆ. ಪರಿಪರಿಯಿಂದ ಸುರರನ್ನು ಸೆರೆ ಹಿಡಿದು ಮನಮುನಿಗಳನ್ನು ಪಡೆದು ಲೋಕ ಕಂಠನಾಗಿರುತ್ತಿರುವಲ್ಲ ನಿನಗಿನ್ನ ಅಂತ್ಯಕಾಲ ಮುಗಿಯಿತು. ಸ್ವಲ್ಪ ಕಾಲವೇ ಬಂದ. ನಿನ್ನ ಪ್ರಾಣಕಾಲ ಭಯಾನಕರನಾಗೇ ಬಂದಿರುವನು. ಎಲ್ಲ ಮೂಢದನಿಜ ನಿನ್ನನ್ನು ಕಲ್ಲುವುದು ಸಾಕ. ಅರೇ ತಾರಕನೆಂಬ ಮೂರ್ಖನ ಮಕ್ಕಳ
ಸಹಜವಾಗಿ ಆಡುವುದೇ ಬಂಡ ನಮ್ಮ ಹುಡುಗನಾದರೆ ಎಣ್ಣೆಯ ಕರ ಜಾಡದೋಳಾಡಗಿರುವ ಗಡ್ಡಿ ಗಡ್ಡಿಸುವ ರೋಸ ಡಬ್ಬರದು ಕಿಡಿಕಿಡಿಸುವ ಸುತ್ತ ಕಂಡುಗಳು ಪಂಪದಿಂದ ನಿನ್ನ ಶಿರ ಕಡೆದು ಕೆಡುತ್ತೇನೆ ನೋಡು ನೋಡದ ಗಂಡ ಪುಂಡಗಾರನಾದ ಬಂಡ ಬರ ಶಿವಕುಮಾರನೇ ತಾರಕನ ಮೂರ್ಖರ ಭಿಕ್ಷ ಪಾತ್ರವನ್ನು ಪಿಡಿದು ಕಂಡವರನ್ನು ಬೇಡುತ್ತಾ ಹಾಕಿದ ಅನ್ನವನ್ನು ತಿನ್ನುತ್ತಾ ನಿನ್ನನ್ನು ಸಾಗಲಾರದ ದಾನವರ ಕೈ ಎಳೆದು ಕಾಲಿಂದ ಕಳಿಸಿದ ನೀನು ನಿಮ್ಮ ಅಪ್ಪ ಹಾಕಲಿಲ್ಲ ಮೂರ್ಖ ಕುಲ್ಲ ರಕ್ತಸದವ ಶಿರಮಣಿ ಕೈ ಕೋದಂಡಕ್ಕೆ ಬಾಣವನ್ನು ಹೂಡಿ ಹೊಡೆಯುವ ಕೆಂಡವನ್ನು ಕಾರುತ್ತಾ ಬರುವುದು ಇಲ್ಲಿ ತಂದುಕೊಳ್ಳಲು ಬಂಡು ಬಂಡು ಪೌರುಷ ರಕ್ತಸ ಕುಲ್ಲ ಎನ್ನ ಮೂಡಲೆಂದು ಆಡುವ ಸಹಜವಾಗಿ ಆಡುವುದೇ ಬಂಡು ರಾಯಿ ಭ್ರಷ್ಟ ಎಲ್ಲದನ್ನು ಪರದಾನ ಪರಸತಿ ಪರಪಾಲಕ್ಕೆ ಮನವೊಲಿಸಿದವನ ನೀನು ಮೂಡಲು ಅಥವಾ ನಾನು ಮೂಡಲು ನೀನು ಮೂಡಲು ನಿಮ್ಮಪ್ಪ ಮೂಡಲೇ ಬಂಡು ರಾಯಿ ನಿನ್ನ ಶಿರೋ ಖಂಡಿಸುವರು. ಕುಲ್ಲ ಸ್ವಲ್ಪ ಕಾಲ ಮತ್ತೊಂದು ಬಾಣ ಹೂಡಿ ಹೊಡೆಯುವನು ನೋಡಲು ಅಸುರೇಂದ್ರ ಶಿವಕುಮಾರ ಬರೀ ರಕ್ತಸದಮ ನಿನಗೆ ಬುದ್ಧಿ ಮಾತುಗಳು ಹೇಳಿದರೆ ಉದ್ದುಟಿತನ ಮಾಡ್ಕೇಳೆ ಬುದ್ಧಿಗಳೇ ಯುದ್ಧ ಎಂಬುದು ಹಂಗಲಿಗಿನ ಮುದ್ದೆ ಎಂದು ಭಾವಿಸುವ ಮೂಲ ಸಮರಕ್ಕೆ ನಿಲ್ಲು ಚಂಡ ತರಸು ನಿನ್ನ ಚಿನ್ನ ಮೂರ್ಖರ ಬಂಡು ನಿನ್ನೆಯ ಪರಾಕ್ರಮ ಸ್ವಲ್ಪ ತಾಳಲೇ ಕುಲ್ಲ ನಿನ್ನ ದೇಶ ಗೆಡಿಸಿ ಬಸರಿಸಿರಿ ಅಸುರ ಕುಲವ ಬಂಡು ಹೆಸರಿಲ್ಲದಂತೆ ಮೂರು ಈ ಶಶಿಧರ ಕುಮಾರನಿಗೆ ಸಹಜವಾಗಿ ಮಾತನಾಡುವುದೇ ಬಂಡು ಮರ್ಮಲಿತ ನಿಂತ ಹುಲಿಯ ಬಾಯಲ್ಲಿ ಹರಗಿನ ಮರೆ ಸಿಕ್ಕಂತೆ ನನ್ನ ಕೈಯೋ ಸಿಕ್ಕಿದೆ. ಸ್ವಲ್ಪ ತಾಳಲೇ ಕುಲ್ಲ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ತಾರಕಸುರ ಅದರಂತೆ ಆಗಲೇ ಯುದ್ಧಕ್ಕೆ ನಿಲ್ಲಲೇ ಬಂಡು ಈ ರಕ್ತಸನ ಎಲ್ಲ ಶಸ್ತ್ರಾಸ್ತ್ರಗಳಿಂದ ಹತನಾಗುವುದಕ್ಕೆ ಇವನ ಮೃದು ದೇಹವನ್ನು ಹತ್ತು ಕಾರ್ಯಗಳಿಗೆ ಹಾಕೋ ಇವನ ಶರೀರದಿಂದ ಮಯೂರ ಕೂಟಗಳೆರಡು ಉದ್ಭವಿಸಿ ನಿಂತಿರುವ ಇವುಗಳು ಕೊಳ್ಳೊಂದದ ಮೇಲೆ ಏರಿಸುವೆ ಮಯೂರ ನಮ್ಮ ವಾಹನವನ್ನಾಗಿ ಮಾಡಿಕೊಳ್ಳುವೆ ನೋಡಲು ಸಾರಥೆ ನಾರ್ದ ರಚಿಸಲು ರೆಡಿಯಾಗಿರಬೇಕು.
ದೇವ ಪ್ರಭಾವ ದೇವ ಕೇಳು ಎನ್ನ ವಿಚಾರ. ಹಾ ನನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಮಾಡುವೆನು ಎನ್ನೆಯ ಕೋಟಿ ಕೋಟಿ. ಹಾ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಮಾಡುವೆನು ಎನ್ನೆಯ ಕೋಟಿ ಕೋಟಿ ನಮಸ್ಕಾರ. ಭಯ ಭಯ ಹಾ ವಿಚಾರ ಕೇಳು ಇನ್ನೊಂದು ವಿಚಾರ. ಅದೇನು ದೇವ ನಮ್ಮ ಹನುಮಾಪುರ ಗ್ರಾಮದಲ್ಲಿರುವ ದೇವತೆಗಳಿಗೆ ಮಾಡುವೆನು ಎನ್ನೆಯ ಕೋಟಿ ಕೋಟಿ ನಮಸ್ಕಾರ. ವಿಚಾರ ಕೇಳು ಇನ್ನೊಂದು ವಿಚಾರ. ಹಾ ನಮ್ಮ ಸರಸ್ವತಿ ಸಂಗೀತಿಗೆ ಮಾಡುವನು ಎನ್ನೆಯ ಕೋಟಿ ಕೋಟಿ ನಮಸ್ಕಾರ. ವಿಚಾರ ಕೇಳು ಇನ್ನೊಂದು ವಿಚಾರ. ಹಾ ಈ ಬಯಲಾಟವನ್ನು ನೋಡಿ ಬಂದಿರುವ ಈ ಸಮಾಜದಲ್ಲಿ ಎನ್ನಿಂದ ಬಯಲಾಟ ಆಡುವ ಸಮಯದಲ್ಲಿ ತಪ್ಪಿದ್ದರೆ ಕ್ಷಮಿಸಲೆಂದು ಕೇಳುವರು ಈ ಸಮಾಜದಲ್ಲಿ. ಕೇಳು ಇನ್ನೊಂದು ಮುಂದಿನ ವಿಚಾರ. ಅದೇನು ದೇವ ಅನ್ನವ ದೇವ ಕುಟಿಲ ವೈರ್ಯ ಮದೋನ್ಮಸ್ತ ಪಟುದರ ಪಡ ಸಮುದಾಯದ ಅನ್ನವ ಹಾ ಮೇಘಮಂಡಲದಿಂದ ಸಿಡಿಲು ಸಿಂಹಗರ್ಜನೆಯಿಂದ ಬಂದ ಬಂದವರಂತಾರೊಂದು ಕೇಳುವ ನೀನು ಯಾರು ನರನ? ಓ ದೇವ ನಾವು ಕೇಳಿದ್ಯಾ? ಪ್ರಪಂಚದಲ್ಲಿ ಲಂಚ ಕೊಡುವ ದೇಶದ್ರೋಹಿ, ಲಂಚ ಬೇಡುವವನು ಬೀದಿ ನಾಯಿ, ಲಂಚ ಕೊಟ್ಟು ಬಿಡುವುದು ರೈತರ ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಇಟ್ಲಾಪುರ ಹೀರೆಕಾಯಿ, ಕುರ್ತಿನ ಕುಂಬಳಕಾಯಿ, ನಲ್ಲಾಪುರ ನಲ್ಲಿಕಾಯಿ, ಈ ವೇಸಿಕೊಳ್ಳುವ ತೆಂಗಿನಕಾಯಿ. ಎಷ್ಟು ಕಾಯಿ ನೋಡಿದ್ರೆ ಅರ್ಪಿತ ಮಾಡಿಕೊಳ್ಳುವ ನಮ್ಮ ಹನುಮಾಪುರ ದೇವರ ಮಾರಮ್ಮವ್ವ ತಾಯಿ ಅಂತ ನಾನು ಚರಣದಾಸ, ಊರಿಗೆ ಪುಟ್ಟಕಲದಾಸ, ದಾಸಾರದಾಸ ನನ್ನನ್ನು ಸುಂದರ ಸಾಧನೆ ಕರೀತಾರೆ ಭೂಪತಿ. ಏಳನೇ ಗಮನ ಮುಗಿತ ಪೂರ್ತಿ ಸಾರಥಿ ನಾವು ದಾವಂದರೆ ದೇವಾ ಅಷ್ಟೇ ಕಂಬನಿ ಭೂಮಂಡಲದ ಎಣ್ಣೆಗೆ ಅದರಾದ ವೈರಿಗಳ ಮಂಡ್ಯ ಸಿಕ್ಕಿ ಮಾಲಿಕೆಗೆ ಮಂಡ್ಯ ಕಾಣಿಕೆಯನ್ನು ಕೊಡದೆ ಒತ್ತಂಡ ಸಮರ್ಥ ಎನ್ನ ಕೋಪದ ಜ್ಯೋತಿಯ ಜಗನ ಬಿಡಿದವು ವೈರಿಗಳ ಹೌದು ದೇವ ಹೋಗಲು ತ್ರಿಪುರರಾಜರ ಮಡದಿಯರ ಮಾಂಗಲ್ಯವು ಚಂಚಲನ್ನು ನಾದ ಮಾಡುವ ಎನ್ನ ಕಾಲಕ್ರಯ ನಾಳಕ್ಕೆ ಮೇಲ್ಪಡೋದು ಚಕ್ಕಲದ ಪುಟ ದೇಳುವ ಎನ್ನ ದಿಟ್ಟವಾದ ಎನ್ನ ಪಡುದರ ಕೋಪಕ್ಕೆ ಹೌದು ದೇವ ವಿಠಲಾಕ್ಷ ಯಕ್ಷ ಸಾಕ್ಷಾಕ್ಷ ವಿರೂಪಾಕ್ಷಾದಿ ದೇವತೆಗಳು ಎನ್ನ ಕರದೊಳಮರಿಯುವ ಕೋರ್ಕಳೆಯ ಕೋಟಿಗೆ ಹೋಲಿಸಿರುತ್ತೆ ಈ ಇಂಥ ಭುಜ ಫಲಕಂಡ ಜಗತ್ಕಂಡ ಕಂಡ ಬೇರುಂಡ ತಕ್ಕ ವೈರಿಗಳಿಗೆ ಗಂಡ ಚಂಡ ಪ್ರಚಂಡ ಧನುರ್ದಂಡ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಡುವವರ ಗಂಡ ಸಾಂಬ ದೂರ ಮಹಾರಾಜನೆಂಬ ಹಡಿ ಹಡಿಗೆ ಗಂಡಳನ್ನು ಹೊರಟುವಂತ ಖಾನಾದರೆ ಈ ಸಮಾಂತರಕ್ಕೆ ನಮ್ಮ ತಾತ್ಪರ್ಯ ದೇವ ತೀವ್ರ ಪ್ರಭಾವ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದ್ರ ದಿಕ್ಕಿನ ಅಷ್ಟಿಕ್ಪಾಲಕ ದಳಿದ್ದೆ ಎಂದೇಸಿ ಅದ್ಭುತ ಪರಾಕ್ರಮದಲ್ಲಿ ಅವರನ್ನು ಸೆರೆಹಿಡಿದು ನಮ್ಮ ಕಾರ್ಯಕ್ರಮ ಬಂದಿದ್ದ ಅವರ ಐಶ್ವರ್ಯ ಸೆಳೆಯುವ ಕಾರಣವು ಪರಿಣಾಮವಾಗಿ ಕಣ್ಣಿನ ಸಾಧಿ ಈ ಪೀಠವನ್ನು ಸಾಧುತಿ ಸುರಲೋಕದಂತ ಪ್ರಸಿದ್ಧವಾಗಿ ಒಳೆಯುವ ಈ ವನದ ವಿಸ್ತಾರವನ್ನು ನೋಡಿ ಎಲ್ಲಿ ನೋಡಿದರು ಬಿಲ್ಮುಖ ಪುಷ್ಪ ಚೆಂಬು ಚಂಬುರ ಪನೋಷ ದ್ರಾಕ್ಷಿ ಮುಂತಾದ ಮಹಾಮರಗಳನ್ನು ನೋಡಿದೆಯಾ ಸ್ವಲ್ಪ ಹಿತ್ತ
ಕಡೆ ನೋಡು. ಹಾ. ನಿರ್ಮಲಾಂಬ ಬುದಿಗ ಎಂಬ ತುಂಬಿ ಒಳೆಯುವ ಸರೋವರದ ಬಳಿಗೆ ಬಂದವು. ಸ್ವಲ್ಪ ವಿಶ್ರಾಂತಿಕೊಂಡು ಹೋಗೋಣ, ರಥವನ್ನು ನಿಲ್ಲಿಸಲಾಗಿದೆ. ಅದಕ್ಕಾಗಿದೆ ಇನ್ನಷ್ಟು ಬಂದವರು ಬದಿ ಸಾರದೆ ನಾವೊಂದು ಕಾರ್ಯಕ್ಕೆ ಬಂದರೆ ಲಾಭದಾಯಕವಾಯಿತು. ಚಲೋ ಮಲ್ಲಿ ಮಲ್ಲಿಗೆ ಚಾತಿ ಸಂಪಿಗೆ ಈ ಹೂಗಿಡಗಳ ಮತ್ತು ಇಂಪಾಗಿ ತಂಪಿನಿಂದ ಜಗನ್ನಾಗಿರಿ ಎಂದು ಕಾಣುವ ಈ ಓರ್ವರ ಸುಂದರವನ್ನು ಇವಳ ಧಾರ ಆಗಿರಬಹುದು. ಸ್ವಲ್ಪ ನೀನು ಹತ್ತ ಕಡೆ ನಡಿ, ಇವಳನ್ನು ವಿಚಾರಿಸಿಕೊಂಡು ಬರೇನೋ. ನನ್ನ ಅತ್ತ ಊರಪ್ಪನ ತಾನು ನೋಡ್ತಾನ. ಎಲೆಯ ವನಿತಾಮಣಿ, ಈ ವನದಲ್ಲಿ ಓರ್ವಳು ಇರುವ ಕಾರಣವೇನು? ನೀನು ಧಾಮರಾಜನ ಮಗಳು. ನಿನ್ನ ರೂಪ ರೇಖ ಸೌಂದರ್ಯವನ್ನು ಕಂಡು ಕಮಲದ ಹೂವು ನಾಚಿ ಬಾಯಿಸಿತು. ಈ ನಿನ್ನ ನೇತ್ರಗಳನ್ನು ನೋಡಿ ಮೀನುಗಳು ನೀರಿನ ಆರಿ ಮುಡಿಯಿದವು. ಈ ನಿನ್ನ ಗುಂಡಿಗಳನ್ನು ನೋಡಿ ಮೃಗವು ಪುಷ್ಪಗಳು. ಇಂಥ ರೂಪವನ್ನು ನಾನು ಎಲ್ಲೆಲ್ಲಿ ನೋಡಿಲ್ಲ. ನಿನ್ನ ರೂಪವನ್ನು ನೋಡಿ ನಾನು ಸಹಿಸಲಾರೆ. ಎನ್ನ ಲಗ್ನ ಮಾಡಿಕೊಂಡು ಆನಂದದಿಂದ ಇರುವಂತೆ ಬಾಬಾ ನಾನು ಈ ಚಿತ್ರಾಂಬಿಕೆಯನ್ನು ಕಂಡು ಮನೆಗೆ ಹೋಯಿತು. ಧೈರ್ಯ ಕುಂದಿತು, ಎಚ್ಚರ ಪೌರುಷವೆಲ್ಲ ವ್ಯರ್ಥವಾಯಿತು. ಭುಜದ ಪರಾಕ್ರಮವಲ್ಲ ಚಡಿಯಿತು. ಮನಸೆಂಬ ಮಹಾಪೇಕ್ಷೆಯಾಗಿ ಕಾಮಿನಿ ಎಂಬ ಮನೆಯ ಕುಂಚ ಪರ್ವತದ ತಲೆಯ ಮಧ್ಯದಲ್ಲಿ ಪ್ರಾಣಿಗಳು ಒತ್ತಾಡಿಗಳು. ಇವಳ ಬೇಡಿದ್ದು ತಂದು ಕೊಡುವೆನು. ಈ ಲಾಲಾಮಣಿಯರು ನನ್ನ ಪಟ್ಟಣಕ್ಕೆ ಬರುವಂತೆ ಮಾಡು. ನನಗೆ ಸಂತೋಷವನ್ನು ಕೊಡಿದರೆ ಸಂತೋಷ. ಶಿವ ಶಿವ. ಅಪ್ಪ ಸಾರಥಿ, ಅಮ್ಮ ಜನನಿ, ಎನ್ನ ಪತಿಯನ್ನು ಕಳೆದುಕೊಂಡು ಈ ಅರಣ್ಯದಲ್ಲಿ ಕಾಲ ಕಳೆತಿರುವುದು. ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ಸಮಯದಲ್ಲಿ ಈ ಯಾರೋ ಈ ದೂತನು ಬಂದು ನನ್ನ ಕಡೆನೇ ಬರುತ್ತಿರುವನು. ಇದಕ್ಕೆ ಕಾರಣವೇನಪ್ಪ ಸಾರಥಿ? ಅತಿ ಜಾಗ್ರತೆ. ಬೇಗ ತಕ್ಷಣ ಗುಡಿಯ ಕುತ್ಕೊಂಡ್ಬಿಡು. ಸ್ತ್ರೀಯಳೇ, ನಿನ್ನ ಹೆಸರೇನು? ನೀನೇತಕ್ಕೆ ಚಿಂತೆ ಮಾಡುವೆ? ನಿನ್ನ ಮೇಲೆ ಎನ್ನ ಮನಸ್ಸಾಗಿರುವುದು. ನಿನ್ನ ಮನಸ್ಸಿನ ದಿಗರವನ್ನು ಹೇಳು ಕಾಮಿನಿ, ಮದಗಾಮಿ. ಅಣ್ಣಯ್ಯ, ನನ್ನ ಗೋಷ್ಠಿ ನಿನಗೆ ಎತ್ತಕ್ಕೆ ಬೇಕು? ನನಗೆ ಬೇಕಾಗಿರುವುದು ಸುಂದರಿ. ನನ್ನ ಗೋಷ್ಠಿ ತೆಗೆದುಕೊಂಡು ನೀನೇನು ಮಾಡಿ? ಬೇಕಾಗಿರುವುದು ರಮಣಿ. ಬೇರೆಕ್ಕಾಗಿರೋದಕ್ಕಾಗಿ ಬಂದ್ರಿಯಾ? ಹೌದು ರಮಣಿ. ಅಣ್ಣಯ್ಯ, ಸುಂದರಿ, ಹಾಗಾದ್ರೆ ಏನು?
ನಾನು ದಾರ ಆದರೆ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ನನಗೆ ಬೇಕಾಗಿರುವುದು ಸುಂದರಿ, ಬಂದ ದಾರಿಯನ್ನು ಹಿಡಿದು ಹಿಂದಕ್ಕಿರಡಿ. ಕಂಡೆಯ ಅಣ್ಣ ಸುಗುಣಲಾವಣ್ಯ. ಅದೇ ಸುಂದರಿ, ನೀನು ದಾರು, ನಿನ್ನ ಹೆಸರು ಏನೆಂದು ಕೇಳಿದೆ? ಬೇಕಾಗಿರುವುದು ರಮಣಿ. ನನಗೆ ಬೇಕಾಗಿಲ್ಲ ಹೇಳುವರು. ನಿನ್ನ ಹೆಸರೇನು ರಮಣಿ? ಹೇಳುವರಿಲ್ಲ. ನೀನು ಭಾವರಾಜನ ಮಗನೆಂದು ಕೇಳಿದೆ. ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ನನಗೆ ಬೇಕಾಗಿರುವುದು ಅದಕ್ಕೆ ಕೇಳಲು ಸುಂದರಿ. ನನ್ನ ಸುದ್ದಿ ನಿನಗೆ ಏತಕ್ಕೆ ಬೇಕು? ನಿನ್ನ ಸುದ್ದಿ ನನಗೆ ಬೇಕಾಗಿರೋದಕ್ಕೆ ಬಂದಿರುವುದು ರಮಣಿ. ಹೇಳುವುದಿಲ್ಲ, ಮುಂದೆ ಏನು ಹೇಳು? ಹೇಳಬೇಕು ರಮಣಿ. ಅಣ್ಣಯ್ಯ ಸುಂದರಿ, ಹೇಳುವುದಿಲ್ಲ. ಸುಂದರಿ, ಈ ಘೋರ ರಂಗದಲ್ಲಿ ಹೋಗಲು ಇರುವ ಕಾರಣವೇನೆಂದು ಕೇಳಿದ್ದು ತಪ್ಪಾಯಿತೆ ಹೇಗೆ? ಅಯ್ಯೇ ಸುಂದರಿ, ಈಗ ನಾನು ತಾಂಬತೂರನ ಬದುಕಿರಾದನು. ಅಯ್ಯೇ ರಮಣಿ, ಆದರೆ ನಾನೇನು ಮಾಡಲಿ? ಈ ಸರೋವರ ಬೃಂದಾಕರ ಸಂಪತ್ತುಗಳನ್ನು ಸಲ್ಲಿ ಎನ್ನ ಅರಮನೆಯಲ್ಲಿ ಇಟ್ಟುಕೊಂಡಿರುವೆನು. ಅಯ್ಯೇ ರಮಣಿ, ಅಣ್ಣಯ್ಯ ಅಯ್ಯೇ ಸುಂದರಿ, ನಾನೇ ಈ ಲೋಕಕ್ಕೆಲ್ಲ ವೀರನು. ನಿನ್ನ ಕಂಡ ತಕ್ಷಣವೇ ಎನ್ನ ಕಾಮದ ಉಪಟದ ಬಾಣವು ಹೆಚ್ಚಾಯಿತು. ಕ್ಷಣ ಮಾತ್ರ ಕರೆತು ಸುಖವನ್ನು ಕೊಟ್ಟು ಆನಂದವನ್ನು ಕಳೆದ ರಮಣಿ ಎಲ್ಲ ಅಣ್ಣಯ್ಯ ಹಾಗಾದ್ರೆ ಅಹೋ ದಾನಕುಲ ವೈರ, ನನ್ನನ್ನು ಕಂಡು ಮಾರನಾಟಕ್ಕೆ ಬಾ ಎಂದು ಕರೆಯುವುದು ನಿಮಗೆ ತರವಲ್ಲ. ಕರೆಯುವುದು ರಮಣಿ. ನನ್ನಂತ ನಾರಿಯನ್ನು ಮಾತನಾಡಿಸಬಾರದು. ಅದು ಯಾತಕ್ಕೆ ಮಾತನಾಡುತ್തു ಬರದು ರಮಣಿ? ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗಬೇಕು. ನನ್ನ ಕಣ್ಣಿಗೆ ಸುಂದರವಾಗಿ ಕಾಣುವುದು ಅದಕ್ಕಾಗಿ ಮಾತಾಡಿಸುವುದು ರಮಣಿ. ದಾನವ ಕುಲವೀರನೇ, ಅಯ್ಯೋ ರಮಣಿ, ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದು ಬಿಟ್ಟು ಕಂಡೆ ಭ್ರಷ್ಟ ಪರಮ ಪಾಪಿಷ್ಟ. ಅಯ್ಯೇ ಪನ್ನದ ವೇಳಿ, ನನ್ನ ನಿನ್ನ ಮನಸ್ಸು ಒಪ್ಪಿದ ಮೇಲೆ ಪರಮಾರಿಯ ಹೇಗಾಗುತ್ತಿ? ಹೇ ಸುಂದರಿ, ಅಣ್ಣನೆಂದು ಕರೆಯುವನಲ್ಲ. ಉನ್ನತ ಗುಣದಿಂದ ನೀನು ಎನ್ನಂಬಡಿಸಿಕೊಂಡರೆ ಎನ್ನ ಸರ್ವ ಸಂಪತ್ತುಗಳೆಲ್ಲ ನಿನ್ನದಾಗುತ್ತದೆ. ನನಗೆ ಬೇಕಾಗಿ ಹೇಗಿದೆ ಹೇಳು ನಿನ್ನ ಮನಸ್ಸಿನ ಸಮ್ಮತಿ? ಕೆಲವು ದುರ್ಮಾರ್ಗನೇ. ಅದೇ ಸುಂದರಿ, ಹಾಗಾದ್ರೆ ಹೇಳಿ. ಅದು ಹೇಳಿ ಚೆನ್ನಾಗಿ ಹೇಳು. ಗಡಿಗೆ ಸಿಗುವುದ ಹೊರತು ಸಾಮ್ರದ ಚಂಬು ಸಿಗುವುದಿಲ್ಲ. ಅದೇ ಸುಂದರಿ ಏನೆಂದು ಮಾತನಾಡಿದೆ? ಅದರಂತೆ ನೀನು ನನ್ನನ್ನು ಬಂದು ಕೂಡುವೆನೆಂದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸುಮ್ಮನೆ ಬಂದ ದಾರಿಯನ್ನು ಹಿಂದಕ್ಕೆ ಹೋಗು. ಕಂಡೆಯ ಅಣ್ಣ ಸುಗುಣಲಾವಣ್ಯ. ನೀನು ಒಂದು ಸಾರಿ ಮನಸ್ಸು ಬಿಚ್ಚಿ ನೋಡಿದರೆ ಆಗುವುದು ರಮಣಿ.
ಏನು ಮಾಡಬೇಕು? ನೀನು ಒಂದು ಸಾರಿ ಮನಸ್ಸು ಬಿಚ್ಚಿ ನೋಡಿದರೆ ಆಗುವುದು ರಮಣೀಯ ಬೇಕಾಗಿಲ್ಲ ಅಂತ ಹೇಳಿ ಎಲ್ಲ ದುರ್ಮಾರ್ಗನೇ. ಏನು ಮಾತನಾಡ್ತೇವೆ? ಯುದ್ಧ ಮಾತನ್ನು ಹಾಡುವುದು ರಮಣಿ. ಬೇಕಿಲ್ಲ ಎಲೆ ಪಟ್ಟ ಕುಸಿದ ಬಾಲೆ, ನೀನು ಎಷ್ಟು ಸಿಟ್ಟು ಮಾಡಿದಿರಿ ಎನ್ನ ಕೋಪ ರಮಣಿ. ಪಟ್ಟ ಹೊಟ್ಟೆಲಿ ತಕ್ಷಣ ಬಂದು ನನಗೆ ಮುತ್ತು ಗಟ್ಟಿ ಗಟ್ಟಿಯಾಗಿ ಎಲ್ಲ ಪಟ್ಟು ಬಿಡದ ಎಲ್ಲ ಇಷ್ಟವನ್ನು ನೆರವೇರಿಸಿದರೆ ನಾನು ಸಂತೃಷ್ಟನಾಗುತ್ತೀನಿ. ಅದೇ ಸುಂದರಿ ದೃಷ್ಟನೆಂದು ಬಾಯ್ಬಿಟ್ಟು ಒಟ್ಟ ದುಡ್ಡ ಬೇಡಲೇ ಕಾಮಿನಿ. ಚೆನ್ನಾಗಿ ಹೇಳು. ನನ್ನನ್ನು ಈ ಪರಿಯಿಂದ ಗೋಳಾಡಿಸುವುದು ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ರಮಣಿ? ನೀವರ ಕಲ್ಲೇಸುವುದು ನಿನ್ನನ್ನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರದು ಮೂರ್ಖ. ಮಾಡಬೇಡ ತರ್ಕ. ಈ ಕಲ್ಲೇಜನ್ನು ಮೆಚ್ಚದಿದ್ದರೆ ಚಿಂತೆಯಿಲ್ಲ, ನಿನ್ನ ಬಿಡುವುದಿಲ್ಲ ರಮಣಿ. ಕಲ್ಲೇಜನ್ನು ಮೆಚ್ಚದಿದ್ದರೆ ಚಿಂತೆಯಿಲ್ಲ, ನಿನ್ನ ಬಿಡುವುದಿಲ್ಲ ರಮಣಿ. ನನ್ನನ್ನು ಬಿಡುವುದಿಲ್ಲ ಮೂರ್ಖ. ಅರೇ ರಮಣಿ, ನನ್ನನ್ನು ಕೂಡಲು ನಿನ್ನಿಂದ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಸುಂದರಿ? ನಿನಗೇನೋ ಕೇಡಗಾಲ ಬಂದಂತೆ ಕಾಣುತ್ತಿರುವದ. ಕೇಡುಗಾಲ ಬಂದರೆ ಚಿಂತೆಯಿಲ್ಲ, ನಾನು ನಿನ್ನ ಬಿಟ್ಟು ಹೋಗದಿಲ್ಲ ರಮಣಿ. ಕೇಡಗಾಲ ಕೂಡಿದ ದುರ್ಬುದ್ಧಿ ಅನ್ನುವಂತೆ ನಿನ್ನ ಮಾತು. ಕೇಡುಗಾಲ ಕೂಡಿ ಬಂದರೆ ಚಿಂತೆಯಿಲ್ಲ, ನಮ್ಮನ್ನು ಸರಿ ಕೂಡಿ ಹೋಗಬೇಕಂತ ಬಂದಿರುವ ರಮಣಿ. ದುರ್ಮಾರ್ಗನೇ, ನನ್ನನ್ನು ಕೂಡಲು ನೀನು ಅಂತ ಬಲಾಢ್ಯನಾಗಿರುವೆಯಾ? ಬಲವಂತನಾಗಿದ್ದಕ್ಕೆ ನಿನ್ನಿಂದ ನಿನ್ನ ಹತ್ತಿರಕ್ಕೆ ಬಂದಿರುವ ರಮಣಿ. ದುರ್ಮಾರ್ಗನೇ, ಹೆಣ್ಣು ಹೆಣ್ಣು ಹಣ್ಣು ತಾನಾಗಿ ಒಲೆದು ಬರಬೇಕು. ಒಲೆದು ಬರದಿದ್ದರೆ ಚಿಂತೆಯಿಲ್ಲ, ನಾನು ನಿನ್ನ ಬಿಡುವುದಿಲ್ಲ ರಮಣಿ. ಇಲ್ಲ ಅಂದ್ರೆ ಹೊಲೆದನ ಹಾರಿ ಮುನಿದರೆ ಮಾರಿ ಎನ್ನುವಂತೆ ಮುನಿದ ಮಾರಿಯಾಗಿ ನಿನ್ನ ರುಂಡವನ್ನು ಕತ್ತರಿಸಿದರು. ರುಂಡವು ಕತ್ತರಿಸಿ ಹೋದರೆ ಚಿಂತೆಯಿಲ್ಲ, ನಿನ್ನಮ್ಮನ್ನು ಸರಿ ಕೂಡುವನು ರಮಣಿ. ನಿನ್ನ ರುಂಡ ಹೋದ ಮೇಲೆ ನೀನೇ ನನ್ನನ್ನು ಕೂಡಲೇ. ಸುಂದರಿ, ನಿನ್ನ ಬಿಟ್ಟು ಹೋಗಲಿಕ್ಕೆ ಬಂದಿಲ್ಲ ಮನದಿ ಮನೆ. ನೀನು ರಾಜಿಯಿಂದ ಎನ್ನ ವಶವಾದರೆ ಸರಿ. ದುರ್ಮಾರ್ಗನೇ, ಇಲ್ಲವಾಯಿತೆ ನಿನ್ನೊಮ್ಮೆಳದೊಯ್ದು ಹಂಸ ತೋಲಿಕ ತಪ್ಪಲದೊಳ್ ನಲಿ ನಾಸು ಕೇಳಿ ಎಂಬೈದು. ಹೇ ಸುಂದರಿ, ನಿನ್ನ ಮರ್ಯಾದೆ ನೀನೇ ಕಳೆದುಕೊಳ್ಳಬೇಡ, ಎನ್ನ ಬಯಕೆಯನ್ನು ಕಳೆದುಕೊಳ್ಳುತ್ತೇನೆ. ಹೇ ಸುಂದರಿ, ನಿನ್ನ ಮರ್ಯಾದೆ ನೀನೇ ಕಳೆದುಕೊಳ್ಳಬೇಡ. ನಾರಿ ಮಗನ ಗಟಾರಿ ಎಲ್ಲ ಮೂರ್ಖನೇ, ಎಲ್ಲ ಹದಮನೆ, ಎಲ್ಲ ನೀಚಾತ್ಮನೆ, ಹೇಳುವನು ಕೇಳು. Yeah.
ಮಾತು ಮಾತಿಗೆ ನನ್ನ ಮೇಲೆ ಮೈ ಮೇಲೆ ಹೇರಿ ಬರಬೇಡ. ಸಾಧ್ಯವಾಗಿ ಬರಲು ಸುಂದರಿ. ಹೆಣ್ಣಂದ್ರೆ ಸಾಮಾನ್ಯದವಳೆಂದು ತಿಳಿಯಬೇಡ. ನೀನು ಹೆಣ್ಣಾದ ನನ್ನನ್ನು ಏನು ಮಾಡುವೆ ರಮಣೆ? ಈ ಸೃಷ್ಟಿಗೆ ಬಂದಿರುವುದೇ ಮೊದಲು ಹೆಣ್ಣು. ಅಯ್ಯ ರಮಣಿ, ಕೆಲವು ನೀಚನೆ ನೀಚಾತ್ಮೆ, ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳ ಬಾಯಿಗೆ ಬಂದಂತೆ ಬುಗಳಬೇಡ. ನೀಚ ಸಹಾಯವಾಗಿ ಮಾತನಾಡುವುದು ರಮಣಿ. ಆಚೆಗೆ ನಡೆಯುವಂತೆ ನಾವು ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಸುಂದರಿ, ಎಲೆ ಮನ್ಮಥನ ಕತಿಗಳಾದ ರತಿ ಯಾರು ಕೇಳುವರು ನಿನ್ನ ದುರ್ಗತಿ? ನೀನೇ ಕೇಳಿ. ಎಂತ ಬಡಿವಾದ ಮಾಡಿದರೆ ನಾನು ನಿನ್ನ ಬಿಡುವುದೇನೆ ಹೆಣ್ಣೆ? ಸುಮ್ಮನೆ ಜಾಗೃತಿಯಿಂದ ಎನ್ನ ಪಟ್ಟಣಕ್ಕೆ ಹೊರಡುವಂತಳಾಗು, ಎಲ್ಲವೇ ನಿನ್ನ ಪ್ರಾಣ ದಕ್ಕದಿಲ್ಲ ನೋಡೆ. ಅಯ್ಯೋ ದೈವವೇ ವಿಜಯ ನ್ಯಾಯವೇ. ಅಯ್ಯೋ ದೈವವೇ ವಿಜಯ ನ್ಯಾಯವೇ. ಎಂತ ಬಂಧನ ಬಿಡಿಸುವರಾರು ಜನಗೆ ರಕ್ಷಣೆ ನೀನೇನು ಮಾಡೋದಕ್ಕಾಗೋದಿಲ್ಲ. ನಿನ್ನನ್ನು ಎತ್ತುವ ರಮಣಿ. ಎಂತ ಬಂಧನ ಸಹಿಸಲಾರೆ ರಾತ್ರಿಯಾದ ಸಹಿಸಲಾರೆ ರಾತ್ರಿಯಾದ. ಅಯ್ಯೋ ಜನನಿಯರೇ, ನೀವಾದರೂ ಈ ಮೂರ್ಖನಿಗೆ ಬುದ್ಧಿಯನ್ನು ಹೇಳಿ ಎನ್ನ ತೆರೆಯನ್ನು ಬಿಡಿಸಬಾರದೆ ತಾಯಿಗಳಿಗ. ಸಾಂಬ ಶಿವ, ನೀನೇ ಬಂದು ಈ ಪಾಪವನ್ನು ಪರಿಹಾರ ಮಾಡು. ಮಲ್ಲಮ್ಮಗ ಲಕ್ಷ್ಮಣಗಳು ಇಬ್ಬರೇ ನೋಡಿ ಯಜಮಾನರು. ಮಲ್ಲಮ್ಮಗ ಎಣ್ಣೆ ಕತಿ ನಿಂಬಿದ ಹಣ್ಣೆ, ನಿನ್ನಂಬಿಟ್ಟು ಅಗಲಕ್ಕೆ ಬಂದಿಲ್ಲ ಮನದಿ ಮನೆ. ನೀನು ರಾಜ್ಯದಿಂದ ಎನ್ನ ವಶವಾದರೆ ಸರಿ. ಅದೇ ಸುಂದರಿ, ಕೆಲವು ದುರ್ಮಾರ್ಗನೇ, ಎಲ್ಲ ವಾಯಿದ್ದೆ ನಿನ್ನಂಬೆಳೆದ ವೈದ್ಯನಿ ಕಂಡಿಯ ನಾರಿ ಮನಗ ತಾರಿ. ಕೆಲವು ದುರ್ಮಾರ್ಗರೇ, ಸುಂದರಿ, ನನ್ನನ್ನು ಎಲ್ಲಿ ಒಯ್ಯುವೆ? ನನ್ನ ಪಟ್ಟಣಕ್ಕೆ ಹತ್ತು ರಮಣಿ. ನಿನ್ನ ಕೈಯಿಂದ ಆಗುವುದು. ಸಹಾಯವಾಗಿ ಆಗುವುದು ರಮಣಿ. ಮೂರ್ಖನೇ, ಸುಂದರಿ, ಒಂಟಿ ಹೆಣ್ಣಿನ ಮೇಲೆ ನಿನ್ನ ಪೌರುಷವನ್ನು ತೋರಿಸಬಾರದು. ನನ್ನ ಕಣ್ಣಿಗೆ ಅಂದವಾಗಿ ಕಾಣುವುದು ರಮಣಿ. ನಿನ್ನ ಸರಿಸೊಂದುವ ರಾಜರೊಡನೆ ತೋರಿಸಬೇಕು ನಿನ್ನ ಪೌರುಷ. ಈ ಸುಂದರವಾಗಿ ಕಾಣುವುದು ರಮಣಿ. ಸುಂದರವಾದ ಹೆಣ್ಣನ್ನು ಕಂಡಕ್ಷರವೇ ಈ ರೀತಿ ಮಾತನಾಡುತ್ತೀವಿಯಲ್ಲ. ನಿನ್ನಂತ ಒಂಟಿ ಹೆಣ್ಣನ್ನು ಕಂಡರೆ ಸಾಧ್ಯವಾಗಿ ಮಾತನಾಡುವುದು ರಮಣಿ. ನಾಚಿಕೆ ಆಗುವುದಿಲ್ಲವೇ? ನಾಚಿಗೆ ಹೆಣ್ಣಿಗೆ ರಮಣಿ ಎಂತ ಮಾತು ಮಾತನಾಡಿದೆ? ನನ್ನ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ. ನಿನ್ನ ಶಾಪ ತೊಟ್ಟಿದರೆ ಚಿಂತೆ ಇಲ್ಲ, ನಾನು ನಿನ್ನ ಬಿಡುವುದಿಲ್ಲ. ಹೆಣ್ಣು ಮಕ್ಕಳ ಶಾಪ ತಟ್ಟುವುದು ಬಿಡುವುದಿಲ್ಲವೆಂದು ಹೇಳಿದೆಯಾ? ಶಾಪ ತೊಟ್ಟಿ ನಾನು ಹಾಳಾದರೆ ಚಿಂತೆ ಇಲ್ಲ, ನಿನ್ನಮ್ಮ ಒಂದು ಸಾರಿ ಕೂಡು ಹೋಗಬೇಕಂತ ಬಂದ್ರೆ ರಮಣಿ. ಎಲ್ಲೋ ದುರ್ಮಾರ್ಗನೆ, ನನ್ನಲ್ಲಿ ಕೂಡುವುದು ನಿನ್ನ ಕನಸು ಮನಸ್ಸಿನಲ್ಲೇ ಇಲ್ಲ. ಸಹಾಯವಾಗಿ ಆಗುವುದು ರಮಣಿ. ಎಲ್ಲೋ ನೀಚರೇ, ನೀಚಾತ್ಮಳೆ, ನಿಮ್ಮನ್ನ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ನಡಿ. ಕಂಡೆಯಾ ಧ್ಯಾನವೇಂದ್ರನೇ? ಸುಂದರಿ, ಹೇ
ಸುಂದರಿ, ನೀನು ಒಂದು ಸಲ ಮನಸ್ಸು ಬಿಚ್ಚಿ ನೋಡಿದರೆ ಸಾಧ್ಯವಾಗಿ ಆಗಿದೆ ರಮಣಿ. ಸುಂದರಿ, ಪರನಾರಿಯರ ಜೊತೆಗೆ ಮಾತನಾಡುವ ಮಾತುಗಳೇ ಇವು. ಅದು ಎಲ್ಲಿಗೆ ಸಾಧ್ಯವಲ್ಲ, ಸಾಧ್ಯವಾಗಿ ಮಾತನಾಡುವುದು ರಮಣಿ. ಎಷ್ಟಕ್ಕಾಗಿ ಮಾತನಾಡುತ್ತೀರಿ? ನೀನು ನನಗೆ ಬೇಕಾಗಿರುವುದು ರಮಣಿ. ನನಗೆ ಬೇಕಾಗಿರುವಲ್ಲ. ನನಗೆ ಬೇಕಾಗಿರುವುದು ಒಲ್ಲದ ನಾರಿಯನ್ನು ಬಯಸಬಾರದು. ಸಾಧ್ಯವಾಗಿ ಬಯಸುವುದು ಸುಂದರಿ. ಎಲ್ಲ ದುರ್ಮಾರ್ಗನೇ. ರಮಣಿ, ನೀನು ಬಯಸಿದ್ರೆ ಆಯ್ತೆ, ನಾನು ಬಯಸಬೇಕಲ್ಲ. ನೀನು ನನ್ನ ಕಣ್ಣಿಗೆ ಆನಂದವಾಗಿ ಕಾಣುವುದು ರಮಣಿ. ಎಲ್ಲ ನೀತನೆ. ಸುಂದರಿ, ನಿನ್ನ ಕಣ್ಣಿಗೆ ಆನಂದವಾಗಿ ಕಂಡರೆ ನನ್ನ ಕಣ್ಣಿಗೆ ನೀನು ರಾಕ್ಷಸರಂತೆ ಕಾಣುವೆ. ನೀನು ನನ್ನ ಕಣ್ಣಿಗೆ ಒಪ್ಪಿರುವುದು ಸುಂದರಿ. ಎಲ್ಲ ದುರ್ಮಾರ್ಗನೇ. ರಮಣಿ, ನನ್ನ ಕಣ್ಣಿಗೆ ನೀನು ಒಪ್ಪಿಲ್ಲ. ನೀನು ಒಪ್ಪಿರುವ ನಿನ್ನಿಗೆ ನಾನು ಒಪ್ಪದಿದ್ದರೆ ಚಿಂತೆ ಇಲ್ಲ. ನೀನು ನನಗೆ ಒಪ್ಪಿರುವುದು ರಮಣಿ. ನಾನು ಒಪ್ಪದಿದ್ದರೆ ನೀನೇನು ಮಾಡಿಕೊಳ್ಳುವೆ? ನಿನ್ನನ್ನು ನಾನು ಎತ್ತು ವಹಿಸಿದ ರಮಣಿ. ಎಲೈ ತರುಣಾಮಣಿ, ಎಲ್ಲ ದುರ್ಮಾರ್ಗನೇ. ಇನ್ನೊಬ್ಬ ಹೆಚ್ಚಿನ ನುಡಿಗಳು ನುಡಿದರೆ ನಿನ್ನ ತಂದೆ ಭಕ್ತಿಗಳು ಉದುರಿಸುತ್ತವೆ. ಸುಂದರಿ, ನಿನ್ನೊಮ್ಮೆನ್ನ ಪಟ್ಟಣಕ್ಕೆ ಎತ್ತು ವಹಿಸಿದ ಕಣ್ಣಿ ಆ ಭಕ್ತವರ್ಗ. ಎಲ್ಲ ದುರ್ಮಾರ್ಗನೇ. ಹೆಣ್ಣೆಂಬ ಬಾಯಿಗೆ ಬಂದಂತೆ ಮಗನಿಗೆ ನಾನು ನಿನಗೆ ಶಾಪವನ್ನು ಕೊಡುವೆನು. ಪಟ್ಟಣ ಚಿಂತೆಯಿಂದ ನಾನು ನಿನ್ನ ಬಿಡೋದು ಸುಂದರಿ. ಹೆಣ್ಣು ಮಕ್ಕಳ ಶಾಪ ತಟ್ಟದೆ ಬಿಡುವುದಿಲ್ಲ. ಪಟ್ಟಣ ಚಿಂತೆಯಿಂದ ನಾನು ನಿನ್ನ ಬಿಡೋದು ರಮಣಿ. ಓ ಗಂಡನೇ, ಹೇಳುವುದನ್ನು ಕೇಳು. ನನ್ನ ಹಾಗೆ ಹೇಳು. ಶಾಪಗೆ ಕೊಡಬೇಕಾ ಮನೆ ಇನ್ನೊಮ್ಮ ಹೆಚ್ಚಿನ ನುಡಿಗಳ ನುಡಿದರೆ ನಿನ್ನೊಮ್ಮೆನ್ನ ಪಟ್ಟಣಕ್ಕೆ ಎತ್ತು ವಹಿಸಿ ಕಂಡು ನೀನು ಕಮ್ಮು ಕಂಡು ಎತ್ತಿದವರಿಗೆ ನೀನೆಲ್ಲಿಂದ ಕಂಡು ಬಿಟ್ಟಿಯೋ? ನೀನು ತುಂಟ ಬುದ್ಧಿ ಎಂಬುದು ನಿನ್ನ ಪಟ್ಟಣಕ್ಕೆ ನೀನು ನಿನ್ನ ಪಟ್ಟಣಕ್ಕೆ ನಡೆ. ನಾನು ಇವನ ಮಡಂಬರಕ್ಕೆ ಕರೆದುಕೊಂಡು ಬರುತ್ತೇನೆ. ಸಾಂಬರ ನಂಬರ ಸಾಂಬರ ನಿಮ್ಮಂತೆ ಹೇಳುವರು ಒಬ್ಬರಾದರೂ ಹಿಡಿದ ಹೋಯ್ತು. ಆಹೋ ಸ್ವಾಮಿನಾರಾಯಣರೇ, ಅಪ್ಪ ಸಾಂಬರ ನನಗೆ ಏತಕ್ಕೆ ಇನ್ನು ಇವನ ಮೇಲೆ ಚಿಂತೆ? ಆಹೋ ಸ್ವಾಮಿನಾರಾಯಣರೇ, ಅಪ್ಪ ಸಾಂಬರ ನೀವೇ ಸತ್ಯಕ್ಕೆ ಇವಳಿಗೆ ಬುದ್ಧಿವಾದಿಗಳ ಮೇಲೆ ನಮ್ಮ ಹಸ್ತಕ್ಕೆ ತಂದು ಬಿಟ್ಟಿವೆಯಾ ಸ್ವಾಮಿನಾರಾಯಣರೇ? ನಮ್ಮ ರಾಜದೇವಿ, ನೀನು ಕೆಲವು ಕಾಲ ಸಂಬರನ ವಶದಲ್ಲಿರಬೇಕೆಂದು ಶಂಕರನ ಆಜ್ಞೆ ಹಾಕುತ್ತಲ್ಲವೇ? ಹೌದು ತಾತ. ಆದ್ದರಿಂದ ಮುಂದೆ ನಿನ್ನ ಕಾರ್ಯ ಕೈ ಮೂಡುವುದು. ಯೋಚನೆ ಮಾಡಬೇಡ. ಆ ದುಷ್ಟನಾದ ಸಂಬರನು ನಿನ್ನ ತಂದೆಗೆ ಬಾರದಂತೆ ಮಾಡುತ್ತೇನೆ ತಾಯಿ, ಸೌಖ್ಯ ತಾಯಿ. ನಿನ್ನ ಇಷ್ಟದಂತಾಗಲಿ ಸ್ವಾಮಿ ಸಜ್ಜನಾ ಪ್ರೇಮಿ.
ಅಪ್ಪ ಶಾಂಬರ, ಓ ಸ್ವಾಮಿ ನಾರದರೇ, ಈ ರಥದೇವಿಗೆ 21 ವರ್ಷದವರೆಗೆ ಅಖಂಡ ಗೌರವಿಸವಿದೆ. ಹಾ ಈ ಪತಿ ರೀತಿಯನ್ನು ಕಳಿಸಿದರೆ ಹಾ ಅವನು ಇವಳನ್ನು ಕಳಿಸಿದರೆ ನೀನು ಭಸ್ಮವಾಗುತ್ತಿ ನೋಡು. ಹಾ ಓ ಸ್ವಾಮಿ ನಾರದರೇ, ಅಪ್ಪ ಶಾಂಬರ, ಓ ಸ್ವಾಮಿ ನಾರದರೇ, ಓ ಸ್ವಾಮಿ ನಾರದರೇ, ನೀವು ಹೇಳಿದಂತೆ ನಾನು ಮಾಡುತ್ತೀನಿ ಕಣ್ಣಿಯ ಗುರುವೇ. ಇಂಥ ಪ್ರೇಮ ಈ ನಾರದರು ಇಂಥ ಗುರು ದೇವಾ. ಅಪ್ಪ ಶಾಂಬರ, ಅಹೋ ಸ್ವಾಮಿ ನಾರದರೇ, ಅವರನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ದ್ವಾರಕಾವತಿಯ ಪಟ್ಟಣದಲ್ಲಿ ಶ್ರೀಕೃಷ್ಣ ರುಕ್ಮಿಣಿಯರಿಗೆ ಮನ್ಮಥನ ಪ್ರತ್ಯುಮ್ನಾಗಿ ಜನಿಸಿರುವನು. ಅದೇ ಜಾಗೃತಿಯಿಂದ ಹೋಗಿ ಅವನನ್ನು ತಂದು ಸಾಗರ ತಲುಪದವರಿರುವ ಜೀವ ಜಂತುಗಳಿಗೆ ಆಹಾರವನ್ನಾಗಿ ಮಾಡಿ ಗೀತಾರ ಯಾಕೇಶ್ವರ ಅಗಲಿತರ ತೀವ್ರ ಜಾಗೃತಿಯಿಂದ ದ್ವಾರಕಾವತಿ ಪಟ್ಟಣಕ್ಕೆ ಸೂಚಿಸಿದ ಎಂದು ರಥವನ್ನು ಹೊಡೆಯುವುದರ ಅತಿ ಈ ದ್ವಾರಕಾವತಿ ಪಟ್ಟಣವು ಎಷ್ಟು ರಮಣೀಯವಾಗಿರುವುದು. ಹೌದು ದೇವ, ಹೌದು. ನೋಟಕ್ಕೆ ನೀಟಾಗಿ ಕಾಣುವ ಈ ಕೋಟೆ ಕೊತ್ತಲಗಳನ್ನು ನೋಡಿ ವೈರಿಗಳ ವಲಯಕ್ಕೆ ಹೋಗದಂತೆ ಸುತ್ತ ಕರಡ ಪ್ರಭವಿಸುತ್ತಿರುವುದು. ಹೌದು ದೇವ, ಹೌದು. ನೋಟಕ್ಕೆ ನೀಟಾಗಿ ಕಾಣುವ ಈ ಕೋಟೆ ಕೊತ್ತಲಗಳನ್ನು ಕಾಯುವ ಈ ಪಟ್ಟಣವನ್ನು ನೋಡಿ ಶ್ರೀಹರಿಯ ಅರಮನೆಯ ದ್ವಾರಕಾವತಿ ಪಟ್ಟಣಕ್ಕೆ ಮಾಯಾವೇಶದಿಂದ ಬಂದನು. ತೊಟ್ಟಿಲೊಳಗೆ ಮಲಗಿರುವ ಶಿಶುವನ್ನು ಕಂಡನು. ಅವನನ್ನೆಚ್ಚರಗೊಳ್ಳದಂತೆ ಎತ್ತುಕೊಂಡನು. ಪಟ್ಟಣವನ್ನು ದಾಟಿದನು. ಸಮುದ್ರ ತೀರಕ್ಕೆ ಬಂದನು. ನಾರದರ ವಚನದಂತೆ ಈ ಶಿಶುವನ್ನು ಸಮುದ್ರದೊಳಗೆ ಎತ್ತಿಕೊಂಡು ಬಂದನು. ಭಾರತೆ
ದೇವ ಈ ಸೌಂದರ್ಯ ಮಣಿಯ ಮಗುವನ್ನು ನೋಡು ಅಲ್ಲ ಸಾರದೆ ಹೋಗಿ ಈ ಸೌಂದರ್ಯ ಮಣಿಯ ಮಗುವನ್ನು ಸಮುದ್ರದೊಳ ಹಾಕದ ಬಿಟ್ಟರೆ ಮುಂದೆ ಎಂತಾದರೂ ಒಂದು ದಿನ ಎನ್ನ ಶಿರವನ್ನು ಪಾಲ್ಗೊಳ್ಳುವ ಸಾರದೆ ಹೋಗಿ ಈ ಶಿಶು ಹತ್ಯ ದೋಷ ನಾರದರಗಲ್ಲದೆ ನನಗೇನು ಬರದು ಅಲ್ಲ ಸಾರದೆ ದೇವ ಈ ಶಿಶುವನ್ನು ಸಮುದ್ರದೊಳ ವಸಿಯುವ ರೀತಿ ನೋಡಿ ನೋಡು ಸಾರದೆ ಅಧಿಕಾರದೆ ಆ ಹೇಳತಿ ರಾಜ ನಿನಗೆ ಯಾರಿಂದಾರು ತೊಂದರೆ ಹಾಗಿದ್ದರೆ ಅವರನ್ನು ಈ ಕ್ಷಣವ ಶಿಕ್ಷಿಸು ಬಿಡುವನು ರಮಣಿ ಕಳಿಸಿದ ವಾಣಿ ರಾಜ ನನಗೆ ಯಾರಿಂದ ತೊಂದರೆಯೂ ಆಗಿಲ್ಲ ಆದರೆ ಈ ಮಗುವನ್ನು ನಾನೇ ಸಾಕಬೇಕೆಂದು ನಿನ್ನ ಮನದ ಆಸೆಯಾಗಿರಲ್ಲ ಅದಕ್ಕಾಗಿ ಈ ಪುತ್ರನನ್ನು ಸಾಕುವ ಅವಕಾಶ ನನಗೆ ಕೊಡು ಸುಂದರಿ ನಿನ್ನ ನುಡಿಗಳನ್ನು ಮೆಚ್ಚಿದೆ ಅದೇ ಸುಂದರಿ ನಿನಗೆ ಇಷ್ಟವಾಗಿದ್ದು ಬೇಡು ನಾನು ಸತ್ತುತವಿಂದ ಕೊಡಬನ ಗತಿ ರೂಪಾವತಿ ರಾಜ ಈ ನನಗೆ ಶಿಶು ದೊರಕಿದಂತಾಯ್ತು ಆದರೆ ನಿಮ್ಮ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ನನಗೆ ಈ ಶಿಶುವನ್ನು ಬೆಳೆಸಿಕೊಳ್ಳಲು ಅವಕಾಶ ಕೊಡು ಸುಧತಿ ನಿನಗೆ ಒಬ್ಬಳಿಗೆ ವೇಳೆಗಳಿಗೆ ಆಗದ ಚಿಂತೆ ಪಡುವ ಸಮಯದಲ್ಲಿ ಈ ಬಾಲಕನು ಬರುತ್ತಿತ್ತು ಸಂತೋಷದ ಸಂಗತಿ ನೀನು ಅಗತ್ಯವಾಗಿ ಸಲಹುಕೊಳ್ಳಬಹುದತಿ ರೂಪಾವತಿ ನಿನ್ನ ಹೆಸರಂತಾಗಲಿ ದೇವಾ ಹೋಗ್ತದ